ನಮಸ್ಕಾರ ಸ್ನೇಹಿತರೆ, ರಾಘು ನಂಜನಗೂಡು ಪೆನ್ಸಿಲ್ ಆರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ರಾಘವೇಂದ್ರ ಮಾತಾಡ್ತಾ ಇರೋದು. ಈ ದಿನ ನಾವು ಕ್ರಿಕೆಟ್ ದಿಗ್ಗಜ ವಿರಾಟ್ ಕೊಹ್ಲಿ ಅವರ ಭಾವಚಿತ್ರವನ್ನು ಡ್ರಾ ಮಾಡ್ತಾಯಿದ್ದೀವಿ. ಇದನ್ನು ಅವ್ರಿಗೆ ಪೆನ್ಸಿಲ್ ಸ್ಕೆಚಲ್ಲಿ ಮಾಡ್ತಾಯಿದ್ದೀನಿ. ಮೊದಲು ನಾನು ಇದನ್ನು ಗ್ರೈಡ್ ಹಾಕೊಂಡು ಮಾಡ್ತಾಯಿದ್ದೀನಿ. ನಾನು ಇದನ್ನು A4 ಸೈಜು ವೈಟ್ ಪೇಪರ್ ಮತ್ತು ಬರೀ ಪೆನ್ಸಿಲ್ ಸ್ಕೆಚಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ವೈಟ್ ಪೇಪರ್ A4 ಸೈಜ್ ಪೇಪರಲ್ಲಿ ಗ್ರೈಡ್ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಯಾವುದೇ ಪೋರ್ಟ್ರೈಟ್ ಮಾಡಬೇಕು ಅಂದರೆ ಗ್ರೈಡ್ ಹಾಕೊಂಡು ಮಾಡಿದ್ರೆ ಸ್ವಲ್ಪ ನಮಗೆ ಕ್ಲೀನಾಗಿ ಬರುತ್ತೆ. ಅದೇ ಥರ ಬರುತ್ತೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಮೊದಲು ಎಲ್ಲ ಸ್ಕೆಚ್ ಹಾಕೊಳ್ತಾ ಇದ್ದೀನಿ ಕ್ಲೀನಾಗಿ. ನೀವು ಹಿಂದೆ ನಮ್ಮ ವೀಡಿಯೋಗಳಿಗೆಲ್ಲ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ. ನೀವೇನಾದ್ರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವೀಡಿಯೋಗಳು ನಿಮಗೆ ತಲುಪುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ನಾವು ಹಾಕೋ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ನಮ್ಮ ವೀಡಿಯೋಗಳನ್ನ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನೋಡಿ, ನಾನು ಬರೀ ಪೆನ್ಸಿಲ್ ಶೇಡಿಂಗ್ ಮಾತ್ರ ಮಾಡ್ತಾಯಿದ್ದೀನಿ ಅಷ್ಟೇ, ಏನೂ ಇಲ್ಲ. ಇದಕ್ಕೆ ಬ್ಲೆಂಡಿಂಗ್ ಸ್ಟೆಪ್ಸ್ ಕೂಡ ಬಳಸಿದ್ದೀನಿ. ಎಲ್ಲ 2B ಪೆನ್ಸಿಲ್ ಬಳಸಿ ಮಾಡ್ತಾಯಿದ್ದೀನಿ. ಮೊದಲು ನಾನು ಲೈಟಾಗಿ 2B ಪೆನ್ಸಿಲಲ್ಲಿ ಶೇಡ್ ಕೊಡ್ಕೊಂಡೆ. ಆಮೇಲೆ ಸ್ವಲ್ಪ 4B ಪೆನ್ಸಿಲಲ್ಲಿ ಡಾರ್ಕಾಗಿ ಸ್ವಲ್ಪ ಏರ್ದನ್ನ ಇದು ಮಾಡ್ತಾಯಿದ್ದೀನಿ, ಶೇಡ್ ಕೊಡ್ತೀನಿ. ಮತ್ತು ಬ್ಲೆಂಡಿಂಗ್ ಸ್ಟೆಪ್ಪಲ್ಲಿ ನಾನು ಕ್ಲೀನಾಗಿ ಶೇಡ್ ಮಾಡ್ತಾಯಿದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು. ಬ್ಲೆಂಡಿಂಗ್ ಸ್ಟೆಪ್ನ ಹೆಚ್ಚಿಗೆ ಜಾಸ್ತಿ ಉಪಯೋಗಿಸಿದ್ದೀನಿ ನಾನು. ಬ್ಲೆಂಡಿಂಗ್ ಸ್ಟೆಪ್ ಉಪಯೋಗಿಸೋದ್ರಿಂದ ಪೆನ್ಸಿಲ್ ಸ್ಕೆಚ್ ಶೇಡಿಂಗ್ ಮಾಡೋಕ್ಕೆ ಭಾಳ ಈಸಿ ಆಗುತ್ತೆ. ನಾವೇನೇ ಸಿಂಪಲ್ಲಾಗಿ ಪೆನ್ಸಿಲಲ್ಲಿ ಬರೆದು ಆಮೇಲೆ ಬ್ಲೆಂಡಿಂಗ್ ಸ್ಟೆಪ್ಪಲ್ಲಿ ಕ್ಲೀನಾಗಿ ಬ್ಲೆಂಡ್ ಮಾಡ್ಬೋದು. ಶೇಡೆಲ್ಲ ಕ್ಲೀನಾಗಿ ಇದಾಗುತ್ತೆ. ಫೇಸ್ ಬರೀಬೇಕಾದ್ರೆ ಮಾತ್ರ ಇದು ಭಾಳ ಯೂಸ್ ಆಗುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ನಮ್ಮ ಮೇಲ್ಗಡೆ ಎಲ್ಲ ಮೊದಲು 2B ಪೆನ್ಸಿಲಲ್ಲಿ ಎಲ್ಲ ಬರ್ಕೊಂಡೆ. ಆಮೇಲೆ ಈಗ 4B ಪೆನ್ಸಿಲ್ ಶೇಡಿಂಗ್ ಕೊಟ್ಟೆ. ಆಮೇಲೆ 8B ಪೆನ್ಸಿಲ್ ಶೇಡಿಂಗ್ ಮಾಡಿದೆ. ನೋಡಿ, ಇವಾಗ ನಾನು ಬ್ಲೆಂಡಿಂಗ್ ಸ್ಟೆಪ್ಪಲ್ಲೇ ಫುಲ್ ಇದು ಮಾಡ್ತಾಯಿದ್ದೀನಿ. ಈಗ ನಾನು ಈ ಉಬ್ಬು, ಕಣ್ಣು ಇವನ್ನೆಲ್ಲ ಮೊದಲು 2B ಪೆನ್ಸಿಲಲ್ಲಿ ಬರ್ಕೊಂಡು ಆಮೇಲೆ ನಾನು ಬ್ಲೆಂಡಿಂಗ್ ಸ್ಟೆಪ್ಪಲ್ಲಿ ನಾನು ಬ್ಲೆಂಡ್ ಮಾಡಿದ್ದು. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. 2B ಪೆನ್ಸಿಲಲ್ಲೇ ಆಲ್ಮೋಸ್ಟ್ ಎಲ್ಲ ಬರಿತಾಯಿದ್ದೀನಿ. ಆಮೇಲೆ ಬರ್ತಾ ನಾವು ಲೈಟಾಗಿ ಏನು ಮಾಡಿರ್ತೀವಿ ಆಮೇಲೆ ಅದಕ್ಕೆ ಡಾರ್ಕಾಗಿ 4B 6B ಪೆನ್ಸಿಲಲ್ಲಿ ನಾವು ಶೇಡಿಂಗ್ ಕೊಡ್ಕೋಬೋದು. ನೋಡಿ, ಬ್ಲೆಂಡಿಂಗ್ ಸ್ಟೆಪ್ನ ಹೆಚ್ಚಿಗೆ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಕಲರ್ ಪೆನ್ಸಿಲಲ್ಲಾದರೆ ನಾವು ಯಾವ ಕಲರ್ ಬೇಕಾದ್ರೂ ಶೇಡಿಂಗ್ ಮಾಡ್ಬೋದು. ಈ ವೈಟ್ ಆ್ಯಂಡ್ ಬ್ಲ್ಯಾಕ್ ನಾವು ಬರಿಬೇಕಾದ್ರೆ ಬ್ಲೆಂಡಿಂಗ್ ಸ್ಟೆಪ್ ಹೆಚ್ಚಿಗೆ ಉಪಯೋಗಿಸಿ. ಇನ್ನು ಬ್ಲೆಂಡಿಂಗ್ ಸ್ಟೆಪ್ ಇಲ್ಲ ಅಂದರೆ ಮನೆ ಇದ್ದೇ ಇರುತ್ತೆ, ಬಡ್ಸ್ ಇದ್ದೇ ಇರುತ್ತೆ ನಿಮ್ಮ ಹತ್ರ. ಬಡ್ಸ್ ಬೇಕಾದ್ರೆ ಉಪಯೋಗಿಸ್ಬೋದು ನೀವು, ಅದರಲ್ಲೂ ಕ್ಲೀನಾಗಿ ಬರುತ್ತೆ. ನಾನು ಬ್ಲೆಂಡಿಂಗ್ ಸ್ಟೆಪ್ಪೇ ಬಳಸಿದ್ದೀನಿ. ಇದು ನನ್ನ ಹತ್ರ ಇದ್ದಿದ್ದು ವಿರಾಟ್ ಕೊಹ್ಲಿ ಫೋಟೋ. ಇದು ವೈಟ್ ಆ್ಯಂಡ್ ಬ್ಲ್ಯಾಕ್ ಇದ್ದರಿಂದ ನಾನು ವೈಟ್ ಆ್ಯಂಡ್ ಬ್ಲ್ಯಾಕೇ ಮಾಡ್ತಾಯಿದ್ದೀನಿ. ಸ್ವಲ್ಪ ವೈಟ್ ಆ್ಯಂಡ್ ಬ್ಲ್ಯಾಕೇ ಸ್ವಲ್ಪ ಬೇಗ ಮಾಡ್ಬೋದು. ಕಲರ್ ಮಾಡ್ತೀವಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ನಾನು ವೈಟ್ ಆ್ಯಂಡ್ ಬ್ಲ್ಯಾಕೇ ಮಾಡಿದ್ದೀನಿ. ಆದ್ರೂ ನಾವು ಇದು ಹೆಚ್ಚಿಗೆ ಫುಲ್ ವೀಡಿಯೋ ಹಾಕೋಕ್ಕಾಗಲ್ಲ, ಅದರಿಂದ ನಾನು ಸ್ಪೀಡ್ ಮಾಡಿದ್ದೀನಿ. ಎಡಿಟ್ ಮಾಡಿ ಸ್ಪೀಡ್ ಮಾಡಿ ಹಾಕಿದ್ದೀನಿ. ಅದರಿಂದ ಸ್ವಲ್ಪ ಸ್ಪೀಡ್ ಇದೆ. ನೋಡಿ, ನಾವು ಈ ಗ್ರೈಡ್ ಹಾಕೊಂಡು ಡ್ರಾ ಮಾಡೋದ್ರಿಂದ ಯಾವುದೇ ಚಿತ್ರ ಆದ್ರೂ ನಾವು ಕ್ಲೀನಾಗಿ ಮಾಡ್ಬೋದು. ಮತ್ತು ನಾವು ಪೇಷನ್ಸ್ ಇಟ್ಟು ಮಾಡಿದ್ರೆ ಯಾವುದೇ ಚಿತ್ರನೂ ನಾವು A to Z ಅದೇ ರೀತಿ ಬರಿಬೋದು. ಅದರಿಂದ ಇದನ್ನು ಬೇಸಿಕ್ಕಾಗಿ ಚಿತ್ರಕಲೆಯ ಡ್ರಾಯಿಂಗ್ ಮಾಡೋರಿಗೆ ಇದು ತುಂಬ ಈಸಿ ಆಗುತ್ತೆ. ಮತ್ತು ಬೇಸಿಕ್ಕಾಗಿ ನಾವು ಡ್ರಾಯಿಂಗ್ ಮಾಡ್ಬೇಕಾದ್ರೆ ಈ ರೀತಿ ಒಂದೇ ಸರಿ ಪೋರ್ಟ್ರೈಟ್ ಮಾಡ್ತೀವಿ ಅಂತ ಮಾಡೋಕ್ಕೆ ಹೋಗ್ಬೇಡಿ. ಬೇರೆ ಡ್ರಾಯಿಂಗ್ಗಳೆಲ್ಲ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬೇಕಾದ್ರೆ ಪೋರ್ಟ್ರೈಟ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಯಾವುದೇ ಪೋರ್ಟ್ರೈಟ್ ಮಾಡಬೇಕಾದ್ರೆ ಈ ಥರ ಗ್ರೈಡ್ ಹಾಕೊಂಡು ಡ್ರಾಯಿಂಗ್ ಮಾಡಿ, ಅದು ಈಸಿ ಆಗುತ್ತೆ. ನಮ್ಮ ಚಾನಲಲ್ಲೇ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ಡ್ರಾಯಿಂಗ್ ಕಲಿಯೋಂಥವ್ರಿಗೆ ಬಿಗಿನರ್ಸ್ಗಳಿಗೆ ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಅದು 3 ಎಪಿಸೋಡಲ್ಲಿದೆ. 3 ಎಪಿಸೋಡು ನೋಡಿ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಡ್ರಾಯಿಂಗ್ ಮಾಡೋದು ಹೇಗೆ, ಶೇಡಿಂಗ್ ಕೊಡೋದು ಹೇಗೆ, ಕಲರಿಂಗ್ ಮಾಡೋದು ಹೇಗೆ, ಪ್ರತಿಯೊಂದು ಡೀಟೇಲ್ಸು ಕೂಡ ಅಲ್ಲಿ ಹಾಕಿದ್ದೀನಿ. ಅದನ್ನು ನೋಡಿ ಬೇಕಾದ್ರೆ ಟ್ರೈ ಮಾಡಿ. ನಿಮಗೆ ಅದು ನೋಡಿದ್ರೆ ನಿಮಗೊಂದು ಐಡಿಯಾ ಬರ್ಬೋದು, ಈಗ ಮಾಡ್ಬೋದು ಅಂತ ಡ್ರಾಯಿಂಗ್ನ. ಅಂದರೆ ಹೊಸ್ದಾಗಿ ಕಲಿಯೋಂಥವ್ರಿಗೆ ಅದು ಈಸಿ ಆಗುತ್ತೆ. ನಮ್ಮ ಚಾನಲ್ಲಿ ಈ ಡ್ರಾಯಿಂಗ್ ಪ್ರತಿಯೊಂದು ರೀತಿ ಡ್ರಾಯಿಂಗು ಕೂಡ ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ. ಇವಾಗ ಪೆನ್ಸಿಲ್ ಸ್ಕೆಚ್ ಮಾಡ್ತಾಯಿದ್ವಿ, ಮತ್ತು ಡ್ರಾಯಿಂಗ್ ಇದು ಕಲರ್ ಪೆನ್ಸಿಲ್ ಸ್ಕೆಚ್ಚು ಮತ್ತು ವಾಟರ್ ಪೇಂಟು ಎಲ್ಲ ಡ್ರಾಯಿಂಗ್ಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ.
ಪ್ರತಿಯೊಂದು ಡ್ರಾಯಿಂಗ್ ಮಾಡಬೇಕು ಕೂಡ ನಾವು ಪೇಷನ್ಸ್ ಇಟ್ಟು ಮಾಡಿದ್ರೆ ಡ್ರಾಯಿಂಗ್ ಕ್ಲೀನಾಗಿ ಬರುತ್ತೆ. ಯಾವುದೇ ಇದಾದರೂ ನೀವು ಸ್ವಲ್ಪ ತಾಳ್ಮೆಯಿಂದ ಡ್ರಾಯಿಂಗ್ ಮಾಡಿ. ಯಾಕೆಂದರೆ ತಾಳ್ಮೆನೇ ಡ್ರಾಯಿಂಗ್ ಮೇನ್ ಮುಖ್ಯ. ತಾಳ್ಮೆ ಇಲ್ಲ ಅಂದರೆ ನಾವು ಡ್ರಾಯಿಂಗ್ ಮಾಡೋಕ್ಕಾಗೋದೇ ಇಲ್ಲ. ಡ್ರಾಯಿಂಗ್ ಮಾಡಬೇಕಾದ್ರೆ ನಿಮ್ಮ ಯೋಚನೆಯಲ್ಲೆಲ್ಲ ಬಿಟ್ಬಿಡಿ, ಡ್ರಾಯಿಂಗ್ ಕಡೆ ಗಮನ ಕೊಡಿ. ಅತಿ ಹೆಚ್ಚು ಗಮನ ಕೊಟ್ಟು ಡ್ರಾಯಿಂಗ್ ಮಾಡಿ, ಚೆನ್ನಾಗಿ ಬರುತ್ತೆ. ನೀವು ಹೊಸ್ದಾಗಿನಾದ್ರು ಮಾಡ್ತಾಯಿದ್ರೆ ನೀವು ಡ್ರಾಯಿಂಗ್ ಸರಿ ಬರಲಿಲ್ಲ ನಂದು ಅಂತ ಎಲ್ಲ ತಲೆ ಕೆಡಿಸ್ಕೊಬೇಡಿ. ಯಾಕೆಂದರೆ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ತಾನಾಗೆ ಅದು ಡ್ರಾಯಿಂಗ್ ಇಂಪ್ರೂವ್ ಆಗುತ್ತೆ. ಎಲ್ಲರೂ ಅಷ್ಟೇ ಹುಟ್ಟಾಗಲೇ ಎಲ್ಲ ಡ್ರಾಯಿಂಗ್ ಕಲ್ತು ಬಂದಿರಲ್ಲ. ಎಲ್ಲ ಪ್ರಾಕ್ಟೀಸ್ ಮಾಡಿ ಎಲ್ಲ ಚೆನ್ನಾಗಿ ಬರೆಯೋದು. ಆದರೆ ನೀವು ಹಾಗೆ ಟ್ರೈ ಮಾಡಿ, ಏನಿಲ್ಲ ಮಾಡ್ಬೋದು, ಕ್ಲೀನಾಗಿ ಮಾಡ್ಬೋದು. ಆದರೆ ಒಂದೇ ಸರಿ ಕಲರಿಂಗ್ ಮಾಡೋದು ಆ ಥರ ಎಲ್ಲ ಮಾಡ್ಬೋದು. ಪೆನ್ಸಿಲಲ್ಲೇ ಸ್ಕೆಚ್ ಮಾಡಿ, ಆಮೇಲೆ ಬತ್ತಾ ನಾವು ಕಲರಿಂಗ್ ಮಾಡ್ತೀವಿ ಅನ್ನೋ ಬಂದಾಗ ಕಲರ್ ಟ್ರೈ ಮಾಡಿ. ಆದರೆ ಸ್ಟಾರ್ಟಿಂಗ್ ನೀವು ಪೆನ್ಸಿಲಲ್ಲೇ ಮಾಡಿ. ಆದಷ್ಟು ಕ್ಲೀನಾಗಿ ಪೆನ್ಸಿಲಲ್ಲೇ ಸ್ಕೆಚ್ ಹಾಕೋದು, ಶೇಡಿಂಗ್ ಕೊಡೋದು ಎಲ್ಲ ಮಾಡಿ. ಆದಷ್ಟು ಸ್ಟಾರ್ಟಿಂಗು ನೀವು ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ನೀವು ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿ. ಯಾಕೆಂದರೆ ನೀವು ಕಲಿಯೋದ್ರಿಂದ ನಿಮಗೆ ಅದೆಲ್ಲ ವೇಸ್ಟ್ ಆಗೋದು ಬೇಡ. ಆಮೇಲೆ ಬೇಕಾದ್ರೆ ನೀವು ಡ್ರಾಯಿಂಗ್ನ ಚೆನ್ನಾಗಿ ಮಾಡ್ತೀನಿ ಅಂತ ಅಂದಾಗ ಹೆಚ್ಚಿಗೆ ದುಡ್ಡು ಬೇಕಾದ್ರೆ ತಗೊಳ್ಳಿ. ಯಾಕೆಂದರೆ ಡ್ರಾಯಿಂಗ್ ಮೆಟೀರಿಯಲ್ಸ್ ಎಲ್ಲ ಸಖತ್ ಕಾಸ್ಟ್ಲಿ ಇದೆ. ಅದರಿಂದ ನಾನು ಹೇಳ್ತಾ ಇರೋದು. ಇಲ್ಲ ನೀವು ತಗೊಂಡು ಮಾಡ್ತೀನಿ ಅಂದರೆ ನಿಮ್ಮ ಕೆಪಾಸಿಟಿ ನೀವು ಮಾಡ್ಬೋದು, ಆ ಥರ ಏನಿಲ್ಲ. ಆದರೆ ಸ್ಟಾರ್ಟಿಂಗ್ ನೀವು ಕಲಿಬೇಕಾದ್ರೆ ಸ್ವಲ್ಪ ಕಡಿಮೆ ದುಡ್ಡಿಂದೇ ಯೂಸ್ ಮಾಡಿ ಅಂತ ನನ್ನ ಅಡ್ವೈಸ್ ಅಷ್ಟೇ, ಏನೂ ಇಲ್ಲ. ನಾವು ಕೂಡ ಎಲ್ಲ ಕಡಿಮೆ ದುಡ್ಡಿಂದ ಸ್ಟಾರ್ಟಿಂಗ್ ಯೂಸ್ ಮಾಡ್ತೀವಿ. ಆಮೇಲೆ ಬತ್ತಾ ನಾವು ಮಾಡ್ತೀವಿ ಅನ್ನೋ ಇದಾದಾಗ ನಾವು ನಮಗೆ ತಕ್ಕಂಗೆ ನಾವು ಮೆಟೀರಿಯಲ್ ತಗೊಂಡು ಮಾಡ್ತಾಯಿದ್ದೀವಿ ಅಷ್ಟೇ. ಇದು ನಾನು ಹೆಚ್ಚಿಗೆ ಬರೀ 2B 4B ಈ ಗಡ್ಡ ಬಂದಿದೆಯಲ್ಲ, ಇದಕ್ಕೆ ಮಾತ್ರ ನಾನು 8B 6B ಯೂಸ್ ಮಾಡಿದ್ದೀನಿ. ಮೊದಲು ನಾನು 2Bಲೇ ಎಲ್ಲ ಬರ್ಕೊಂಡೆ ಲೈಟಾಗಿ. ಆಮೇಲೆ 4Bಲಿ ಸ್ವಲ್ಪ ಶೇಡಿಂಗ್ ಕೊಟ್ಟೆ. ಆಮೇಲೆ ಈ 8B 6B 8Bಲಿ ಸ್ವಲ್ಪ ಡಾರ್ಕಾಗಿ ಗಡ್ಡ ಎಲ್ಲ ಇದು ಮಾಡಿದೆ ನಾನು. ನೋಡ್ಬೋದು. ಮತ್ತು ನಾನು ಹೆಚ್ಚಿಗೆ ಬ್ಲೆಂಡಿಂಗ್ ಸ್ಟೆಪ್ನ ಯೂಸ್ ಮಾಡಿದ್ದೀನಿ. ಯಾವುದೇ ಇಲ್ಲೆಲ್ಲ ನಾನು ಸ್ವಲ್ಪ ಲೈಟಾಗಿ 2Bಲೇ ಶೇಡ್ ಕೊಟ್ಕೊಂಡು ಅದನ್ನು ಬ್ಲೆಂಡಿಂಗ್ ಸ್ಟೆಪ್ಪಲ್ಲೇ ನಾನು ಕ್ಲೀನಾಗಿ ಬ್ಲೆಂಡ್ ಮಾಡಿದ್ದು. ಅದರಿಂದ ಈ ಥರ ಕಾಣ್ತಾ ಇದೆ ನೋಡಿ. ಬ್ಲೆಂಡಿಂಗ್ ಸ್ಟೆಪ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಹೆಚ್ಚಿಗೆ. ಅದು ಮಾಡಿದ್ರೆ ನಿಮ್ಗೆ ವೈಟ್ ಬ್ಲಾಕ್ ಬರೋದ್ರೆ ನಿಮ್ಗೆ ಅದು ಕ್ಲೀನಾಗಿ ಕಾಣುತ್ತೆ. ಬ್ಲೆಂಡಿಂಗ್ ಸ್ಟೆಪ್ ಚೆನ್ನಾಗಿ ಬರುತ್ತೆ, ಅದು ಯೂಸ್ ಮಾಡಿ. ಇದೇ ಥರ ನಮ್ಮ ಚಾನಲ್ ಹಾಕೋ ವೀಡಿಯೋಗಳನ್ನ ಪ್ರತಿಯೊಂದು ನೋಡಿ. ಫೇಸ್ಬುಕ್ಕಲ್ಲೂ ಕೂಡ ನಮ್ಮದು ರಾಘು ಪೆನ್ಸಿಲ್ ಆರ್ಟ್ಸ್ ಅಂತಲೇ ಪೇಜ್ ಇದೆ, ಅಲ್ಲೂ ಕೂಡ ನಮ್ಮ ಡ್ರಾಯಿಂಗ್ ವೀಡಿಯೋಗಳು ನೋಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಂದು ವೀಡಿಯೋಗಳನ್ನೂ ನೋಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ರೆಫರ್ ಮಾಡಿ. ಇನ್ನೇನು ಡ್ರಾಯಿಂಗ್ ಕಂಪ್ಲೀಟ್ ಆಯ್ತಾ ಬಂತು. ನಿಮ್ಮ ಸಹಕಾರ ಬೆಂಬಲ ಯಾವಾಗಲೂ ನಮ್ಮ ಚಾನಲ್ ಮೇಲೆ ಯಾವಾಗಲೂ ಸದಾ ಹೀಗಿರಲಿ. ನಮಸ್ಕಾರ ಸ್ನೇಹಿತರೆ.